ಲೆವೆಲ್ ಟಾರ್ಚರ್ ಕೊಡ್ತಾರೆ. ಯಾರು ಹಂಗ ಅನ್ನೋದು ನಿನಗೆ? ಕೇಳಿದ್ರೆ ವಾರ್ಡನ್ಗೆ ಫೋನ್ ಹಚ್ಚಂತಾರೆ. ನಾ ಮಾರ್ನಿಂಗರ ಫೋನ್ ಹಚ್ಚಿ ಕೊಟ್ಟಿದ್ದೀನಿ. ಮತ್ತೆ ಹೋದಂದ್ರೆ ಈಗ ಕೊಡಲ್ಲ ಆ ಕಡೆ, ಮತ್ತೆ ವಾರ್ಡನಿಗೆ ಕಾಲ್ ಮಾಡಂತಾರೆ. ಈಗ ಇನ್ನೂ ಊಟ ಮಾಡಿಲ್ಲ ನಾನು ಇದುವರೆಗೆ. ಆದ್ರು ಅಷ್ಟೇ ಟಾರ್ಚರ್ ಕೊಡ್ತಾರೆ. ಇವತ್ತು ಊಟನೇ ಮಾಡಿಲ್ಲ? ಇಲ್ಲ ಮಾಡಿಲ್ಲ ನಾವು ಇನ್ನು. ಬೆಳಗ್ಗೆ ಕೊಟ್ಟಿಲ್ಲ ಕಣ ಊಟ. ಯಾಕೆ ಹೇಳಿದ್ರೆ ನೀವು ಹೆಚ್ಚುವರಿ ವಿದ್ಯಾರ್ಥಿನ ಗ್ಯಾಸ್ ಪ್ರಾಬ್ಲಮ್ ಹೇಳ್ತಾರೆ. ಏನ್ ಕೇಳಿದ್ರೆ ಗ್ಯಾಸ್ ಪ್ರಾಬ್ಲಮ್ ಹೇಳ್ತಾರೆ. ಈಗ ಅವ್ರ ಹೆಚ್ಚುವರಿ ವಿದ್ಯಾರ್ಥಿಗಳು ಮತ್ತೆ ಸೇರ್ಸ್ಕೊಂಡ್ರೆ ಯಾಕೆ ಸೇರ್ಸ್ಕೊಂಡ್ರ ಅಂತವ್ರು? 1.5 ವರ್ಷ ಆಯ್ತು. 2 ತಿಂಗಳಿಗೆ ವಾರ್ಡನ್ಗಳು ಚೇಂಜ್ ಆಗ್ತಾ ಇದಾರೆ. ನೀನ್ ಇಲ್ಲಿ ಬಂದು ಎಷ್ಟು ವರ್ಷ? ನಾವು 1.5 ವರ್ಷ ಆಯ್ತು. ಏನ್ ಓದ್ತಿರೋದು ನೀನು? B.Ed ಓದ್ತಾ ಇದ್ದೀವಿ. 500 ಕಿಲೋಮೀಟರ್ ಇಂದ ಬಂದಿದ್ದೀವಿ. ನಾವು ಡೈಲಿ ಒಂದಕ್ಕೆ ಹೊರಗೆ ಊಟ ಮಾಡಕ್ಕಾಗಲ್ಲ. ಅದೆಲ್ಲ ಹೇಳಿದ್ರೆ ಯಾಕೆ ಸುಮ್ಮನಿದ್ದೆ? ಇಷ್ಟೇ ಸುಮ್ಕಿರ. ಅವ್ರು ಯಾರು ಮಾಡ್ಕೊಂಡಿಲ್ಲ, ನಮ್ಗೆ ಯಾರು ಮಾಡ್ಕೊಂಡಿಲ್ಲ. 2 ತಿಂಗಳಿಗೆ ವಾರ್ಡನ್ ಚೇಂಜ್ ಆಗೋದಕ್ಕೆ ಯಾರು ಏನು ಕೇಳಿಲ್ಲ. ಈಗ ಒಂದ್ ತಿಂಗಳ ಹಿಂದ್ಗಡೆ ವಾರ್ಡನ್ ಚೇಂಜ್ ಆಗಿದ್ದಕ್ಕೆ ಇದಷ್ಟು ಕೇಳ್ತಾ ಇದ್ದಾರೆ. ನೀವು ಹೆಚ್ಚುವರಿ ವಿದ್ಯಾರ್ಥಿ ಹೊರಗೆ ಹೋಗಿ, ಅದು ಮೇನ್ ಆಗಿ ಗ್ಯಾಸ್ ಪ್ರಾಬ್ಲಮ್ ಒತ್ತಿ ಹೇಳಿ ನಮ್ಮನ್ನ ಹೊರಗೆ ಕಳ್ಸಕ್ ಪ್ರಯತ್ನ ಮಾಡ್ತಾವ್ರೆ. ಈಗ ಡೈಲಿ ಎಷ್ಟು ಜನ? 160 ಮೆಂಬರ್ಸ್ ಅದಾರ. 160 ಮೆಂಬರ್ಸ್ ಅಷ್ಟು ಜನ ಊಟ ಮಾಡ್ತಾರಲ್ಲ ಡೈಲಿ? ಮಾಡ್ತಾರೆ. ಉಳ್ಕೊಂಡಿದ್ದ ಏನ್ ಮಾಡ್ತಾರೆ ಗೊತ್ತಿಲ್ಲ. ಮತ್ತೆ ನಿಮಗೆ ಊಟ ಕೊಡಕ್ಕೆ ಅಂತ ಅವ್ರಿಗೆ ರೋಗ? ಕಳೆದ ಒಂದು ವಾರದಿಂದ ಹಾಸ್ಟೆಲಲ್ಲಿ ಏನು ಇನ್ಫ್ಲುಯೆನ್ಸ್ ವಿದ್ಯಾರ್ಥಿಗಳಿದ್ದಾರೆ, ಆ ವಿದ್ಯಾರ್ಥಿಗಳಿಗೆ ಮೊದಲಿಗೆ ಊಟ ಕೊಡ್ತಿರ್ಲಿಲ್ಲ. ನಾರ್ತ್ ಕರ್ನಾಟಕದಿಂದ ಸುಮಾರು 20ಕ್ಕೂ ಅಧಿಕ ವಿದ್ಯಾರ್ಥಿಗಳು ಮತ್ತೆ ಅರಸೀಕೆರೆ ಭಾಗ, ಹೀಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇವರು ಯುದ್ಧ ಅಂತ ಹೇಳ್ಬಿಟ್ಟು, ಯುದ್ಧ ಆದ ಗ್ಯಾಸ್ ಬರ್ತಿಲ್ಲ ಅಂತೇಳಿ ವಿದ್ಯಾರ್ಥಿಗಳಿಗೆ ಮೊದಲು ಊಟನ ನಿಲ್ಲಿಸಿದ್ದಾರೆ. ಎಲ್ಲಿ ಹೊರ ಇನ್ಫ್ಲುಯೆನ್ಸ್ ವಿದ್ಯಾರ್ಥಿಗಳಿಗೆ. ಒಂದು ಎರಡನೇದೇನು ಅಂದರೆ, ವಿದ್ಯಾರ್ಥಿಗಳಿಗೆ ಊಟ ನಿಲ್ಲಿಸಿದ್ದಾರೆ, ಆದರೆ ದಿನ 2 ಬಕೆಟ್ ಊಟ ಉಳಿತೈತೆ. ಆ ಅನ್ನನ್ನು ಕೂಡ ಅವರು ಮಕ್ಕಳಿಗೆ ಊಟ ಬಡಿಸ್ತಾರೆ. ಎರಡನೇದು, ಇವತ್ತೇನಾಗಿದೆ, ಇವತ್ತು ಮಂಗಳವಾರ ಹಾಸ್ಟೆಲ್ ಚಿಕನ್ ಸಾರ್ ಇತ್ತು. ಚಿಕನ್ ಇದ್ದಂಥ ಪಕ್ಷದಲ್ಲಿ ಮಕ್ಕಳು ಚಿಕನ್ ಚೆನ್ನಾಗಿಲ್ಲ ಮತ್ತು ಚಿಕನ್ನಲ್ಲಿ ರೆಕ್ಕೆ ಪಕ್ಕಗಳು ಇದಾವೆ ಅಂತ ಕೇಳಿದಂಥ ಪಕ್ಷದಲ್ಲಿ ವಾರ್ಡನ್ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿ, ಇಲಾಖೆಯವರೇ ಹಿಂಗೆ ಕೊಡ್ತಾವ್ರೆ, ನಾನು ಕೊಡ್ತೀನಿ, ನೀವೇನು ಮಾಡ್ತೀರಾ, ನನ್ನ ಹತ್ರ ಏನು ಕಿತ್ಕೊಳ್ಳೋಕ್ಕಾಗಲ್ಲ, ನೀವು ಇಲಾಖೆನ ಕೇಳ್ಕೊಳ್ಳಿ ಅಂತೇಳಿ ಒಂದು 10 ವಿದ್ಯಾರ್ಥಿಗಳಿಗೆ ಧಮಕಿ ಹಾಕಿದ್ದಾರೆ. ಇಂತಹ ಕೇಳಕ್ಕೆ ನಾನು ಒಂದು 8 ಗಂಟೆ ಸುಮಾರು ಇಂಥ ಕೇಳಕ್ಕೆ ಬಂದಾಗ, ಸರ್ ಏನು ಸರ್ ಚಿಕನ್ ಊಟ ಹಿಂಗೆ ಚೆನ್ನಾಗಿಲ್ವಂತಲ್ಲ, ಯಾಕೆ ಕೊಟ್ಟಿದ್ದೀರಿ ಅಂತ ಕೇಳ ಪಕ್ಷದಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡೋದು ಜೊತೆಗೆ ವಾರ್ಡನ್ ಸರ್, ನಿನ್ನನ್ನು ನಾನು ಎಲ್ಲಿ ಹೊಡಿಸ್ಬೇಕು ನಾನು ಹೊಡಿಸ್ತೀನಿ, ನಿನ್ನ ಮೇಲೆ ಕೇಸ್ ಮಾಡ್ತೀನಿ, ಇದು ನಾನು ಶಪಥ ಮಾಡ್ತಿದ್ದೀನಿ ಅಂತೇಳಿ ನನ್ನ ಮೇಲೆ ಹಲ್ಲೆ ಮಾಡಕ್ಕೆ ಬಂದರು. ಆನಂತರ ವಿದ್ಯಾರ್ಥಿಗಳು ವಿಡಿಯೋ ಇದ್ದಾರೆ, ಅಲ್ಲಿಯ ಅಡುಗೆ ಭಟ್ರುಗಳು ಏನಿದ್ದಾರೆ ಅವರು ವಾರ್ಡನ್ನ ತಿಳ್ಕೊಂಡು ಹೋದ್ರು. ಸರ್ ಇಲ್ಲ ಸರ್, ಬನ್ನಿ ಸರ್, ಬೇಡ ಸರ್, ವಿದ್ಯಾರ್ಥಿಗಳ ಮೇಲೆ ಏನು ಗಲಾಟೆ ಮಾಡ್ತಾ ಇದ್ದೀರಿ ಅಂತವ. ಆದರೂ ಕೂಡ ವಾರ್ಡನ್ನು ಚಾಲೆಂಜ್ ಹಾಕಿ, ನಾನು ನಿಮ್ಮ ವಿದ್ಯಾರ್ಥಿಗಳು ಯಾರು ಗಲಾಟೆ ಮಾಡಿದರೆ ಅಷ್ಟು ವಿದ್ಯಾರ್ಥಿಗಳ ಹೊಡಿಸ್ತೀನಿ ಮತ್ತು ಕೇಸ್ ಹಾಕ್ಸ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ನಮಗೆ ಚಾಲೆಂಜ್ ಮಾಡಿ ಹೋಗಿದ್ದಾರೆ. ನಮಗೆ ಮೇಲಾಧಿಕಾರಿಗಳು ಬರೋವರೆಗೂ ನಮಗೆ ರಾತ್ರೋರಾತ್ರಿ ಪ್ರತಿಭಟನೆ ನಡೆಸ್ತಾನೆ ಇರ್ತೀವಿ. ಈ ಪ್ರತಿಭಟನೆ ಬೆಳಗಾನ ಮುಂದುವರಿತಾನೆ ಇರ್ತದೆ. ಊಟದಲ್ಲಿ ಕಳಪೆ ಇತ್ತು, ಹಾಸ್ಟೆಲಲ್ಲೂ ಕೂಡ ಮೂಲಭೂತ ಸೌಕರ್ಯಗಳಿಲ್ಲ. ವಿದ್ಯಾರ್ಥಿಗಳು ಎಲ್ಲನೂ ಅನುಸರಿಸ್ಕೊಂಡು ಹೋಗ್ತಾ ಇದ್ರು. ಈಗ ನೀವು ಹಾಸ್ಟೆಲ್ಗಳನ್ನ ನೋಡ್ಬೋದು, ವಾಶ್ರೂಮ್ಗಳು ಸರಿ ಇಲ್ಲ, ರೂಮ್ಗಳು ಸರಿ ಇಲ್ಲ, ಮತ್ತು ಸೊಳ್ಳೆ ತಿಗಣೆಗಳ ಕಾಟ ಜಾಸ್ತಿ ಇದೆ. ಎಲ್ಲ ನಡುವೆಗಳು ವಿದ್ಯಾರ್ಥಿಗಳು ಅನುಸರಿಸ್ಕೊಂಡು ಹೋಗ್ತಿದ್ದಾರೆ. ನೀವು ವಾಶ್ರೂಮ್ಗಳಿಗೆ ಒಂದ್ಸಲಿ ಹೋಗಿ ನೋಡ್ಬಿಟ್ರೆ ಸುಸು ಮಾಡೋಕ್ಕೂ ಮನಸ್ಸಾಗಲ್ಲ, ಅಷ್ಟು ಕೆಟ್ಟು ಹೀನಾಯವಾಗಿದ್ದಾವೆ. ಒಂದು ನರಕಯಾತನೆ. ಜೈಲಲ್ಲಿರೋ ಕೈದಿಗಳೇ ಎಷ್ಟೋ ಉತ್ತಮವಾಗಿ ಜೀವನವನ್ನು ನಡೆಸ್ತಿದ್ದಾರೆ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳಿಗಿಂತ. ಅದನ್ನು ನಾವು ಹೊರತುಪಡಿಸ್ಕೊಂಡು ನಮ್ಮ ಜೀವನವನ್ನು ನಡೆಸುವಂಥ ಸಂದರ್ಭದಲ್ಲಿ ಒಂದು ಊಟ ಚೆನ್ನಾಗಿರೋದನ್ನ ಕೊಡಿ ಅಂದಾಗ, ಇವರು ತನ್ನ ರಾಜಕೀಯ ಹಿತಾಸಕ್ತಿ ಇದೆ, ವರ್ಚಸ್ಸಿದೆ ಅಂದ್ಬಿಟ್ಟು ನಿನ್ನನ್ನು ಏನು ಮಾಡಬೇಕು ನಾನು ಮಾಡ್ತೀನಿ, ಅಥವಾ ಎಲ್ಲಿಗೆ ಕರೆಸ್ಬೇಕು ನಾನು ಕರೆಸ್ತೀನಿ, ನಿನ್ನ ಮೇಲೆ ಕೇಸ್ ಹಾಕಿಸ್ತೀನಿ ಅಂತ ಅಂದರೆ ಯಾರು ಒಪ್ತಾರೆ? ನಾವು ಇಲಾಖೆಯ ಮೇಲಾಧಿಕಾರಿಗಳು ಬರಬೇಕು, ನಾವು ಪ್ರತಿಭಟನೆಯಿಂದ ಹಿಂದೆ ತಗೋಬೇಕು. ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ? ಬೇಕೇ ಬೇಕು.